ಈವ್ನಿಂಗ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರೂಪ. ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅನ್ಕೋತೀನಿ. ಸ್ನೇಹಿತರೆ, ನಿನ್ನೆ ಮಾರ್ಕೆಟಿಂದ ಕುಂಬಳಕಾಯಿ ತಂದಿದ್ವಿ. ನಮ್ಮಮ್ಮ ಇವತ್ತು ಮಧ್ಯಾಹ್ನ ಕುಂಬಳಕಾಯಿ ಗಾರ್ಗಿ ಮಾಡೋದನ್ನು ತೋರಿಸ್ತೀನಿ ಅಂದರು. ಸೊ ನಾನು ವ್ಲಾಗಲ್ಲಿ ಅದನ್ನು ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ. ಕುಂಬಳಕಾಯಿ ಗಾರ್ಗಿ ಅಂದರೆ ಇದೊಂದು ಸ್ವೀಟ್ ಡಿಶ್ ಸ್ನೇಹಿತರೆ, ತುಂಬಾ ರುಚಿಯಾಗಿರುತ್ತೆ. ಸೊ ನಿಮಗೂ ಕೂಡ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಸ್ನೇಹಿತರೆ, ಇಲ್ಲಿ ನೋಡಿ ನಮ್ಮಮ್ಮ ಕುಂಬಳಕಾಯಿ ಗಾರ್ಗಿ ಮಾಡ್ತಾ ಇದ್ದಾರೆ. ಅಂದಿಲ್ರಮ್ಮ ಈ ಕಡೆ ಹೊಡ್ರ ಒಂಚೂರ ಹೇಳ್ರಲ್ಲ ಏನು ಮಾಡತ್ತಾರ ಅನ್ನೋದ. ನೋಡ್ರಿ ಕುಂಬಳಕಾಯಿ ತೊಗೊಂಬಂದಾರ್ರಿ ನಿನ್ನೆ. ಫ್ರೆಂಡ್ಸ್ ನೋಡಿ, ಅಮ್ಮ ಕುಂಬಳಕಾಯಿ ಗಾರ್ಗಿ ಮಾಡ್ತಾ ಇದ್ದಾರೆ. ನಿನ್ನೆ ಕುಂಬಳಕಾಯಿ ತಂದಿದ್ರು, ಹೆಚ್ಚಿಬಿಟ್ಟು ಈಗ ಇದು ಹಿಂದಿನೆಲ್ಲ ತೆಗಿಬೇಕಲ್ರಿ? ತಲೆಲ್ಲ ತೆಗೆದುಕೊಡ್ತಾನೆ. ಕುಂಬಳಕಾಯಿ ಗಾರ್ಗಿ ಇದು ನಮ್ಮ ಈ ಕಡೆ ಬೆಳಗಾವಿ, ಮೈಲೊಂಗಲ್ ಈ ಕಡೆ ಎಲ್ಲ ತುಂಬಾ ಸ್ಪೆಷಲ್ಲು. ಇದು ಕೂಡ ಒಂದು ಬೆಲ್ಲ ಹಾಕಿ ಮಾಡುವಂಥ ಸ್ವೀಟು. ಸೊ ಬೆಲ್ಲದಿಂದ ಏನೇ ಮಾಡಿದ್ರು ಅದೊಂದು ರುಚಿನೂ ಜಾಸ್ತಿ, ಹಾಗೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಸಕ್ಕರೆಗಿಂತ ಬೆಲ್ಲ ಉತ್ತಮ ಅಂತ ಹೇಳ್ತಾರಲ್ಲ, ಅದಕ್ಕೆ ನೋಡಿ ಇವತ್ತು ಇನ್ನೊಂದು ಸ್ವೀಟ್ ಡಿಶ್ ತೋರಿಸ್ತಾ ಇದ್ದಾರೆ ನಮ್ಮಮ್ಮ. ಕುಂಬಳಕಾಯಿ ಗಾರ್ಗಿ. ನಮ್ಮ ಕಡೆ ಇದಕ್ಕೆಲ್ಲ ಕುಂಬಳಕಾಯಿ ಗಾರ್ಗಿ ಅಂತಲೇ ಕರೆಯೋದು. ನೀವು ಯಾರಾದರೂ ಬೇರೆ ಏನು ವರ್ಡ್ ಕರಿತಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ. ನೋಡಿ, ಇಲ್ಲಿ ಎಲ್ಲ ಥರದ್ದು ಸಿಪ್ಪೆ ತೆಗೆದುಬಿಟ್ಟು ತೊಳೆದು ಇಟ್ಕೊಂಡಿದ್ದಾರೆ. ನೆಕ್ಸ್ಟ್ ರಮ್ಮ ಇವಾಗ ತುರಿಯೋ ಮನೆಯಲ್ಲಿ ಅದನ್ನು ತುರಿಬೇಕು. ಸೊ ಫ್ರೆಂಡ್ಸ್ ನೋಡಿ, ಎಲ್ಲನೂ ತುರಿದು ರೆಡಿಯಾಗಿದೆ. ಇವಾಗ ಬಾಣಲಿ ಹಾಕೊಳ್ಳಿ. ನೋಡಿ, ಒಂದು ಅಗಲವಾದ ಪಾತ್ರೆ ಇದ್ರೆ ಹಾಕ್ಕೊಳ್ಳಿ. ಕಡಾಯಿಗೆ ಹಾಕಿ ಅಂದರೆ ಇದು ಸ್ವಲ್ಪ ಬೇಯಬೇಕು. ಸೊ ಸ್ನೇಹಿತರೆ ನೋಡಿ, ಇವಾಗ ಇಲ್ಲಿ ಹಾಕಿ ಅದನ್ನು ಸ್ವಲ್ಪ ಫ್ರೈ ಮಾಡ್ತಾ ಇದ್ದಾರೆ. ಅದರಲ್ಲಿರೋ ನೀರಿನಂಶ ಎಲ್ಲ ಬಿಟ್ಕೊಳ್ಳಿ ಅಂತ. ಎಕ್ಸ್ಟ್ರಾ ನೀರೇನು ಹಾಕೋಕೆ ಹೋಗಬೇಡಿ, ಅದು ಅದರಲ್ಲೇ ಬೆಂದಂಗೆ ಆಗಬೇಕು. ನಂತರ ಬೆಲ್ಲ ಸೇರಿಸೋದ್ರಿಂದ ಮತ್ತೆ ಅದು ಬಾಯ್ಲ್ ಆಗುತ್ತೆ. ಸೊ ಸ್ನೇಹಿತರೆ, ಇದು ನೋಡಿ ಸ್ವಲ್ಪ ಇವಾಗ ಇನ್ನೂ ಗಟ್ಟಿ ಇದೆ. ಇದು ಬೆಂದಾಗ ಮೆತ್ತಗಾಗುತ್ತೆ. ಸೊ ಅಲ್ಲಿವರೆಗೂ ಸ್ವಲ್ಪ ಇದನ್ನು ಬೇಯಿಸ್ಕೋಬೇಕು. ಬೇಯಿಸ್ಕೊಂಡು ಸೊ ನಂತರ ನೋಡಿ ಸ್ನೇಹಿತರೆ, ಅದು ನೋಡಿ ನಿಮಗೆ ಅದು ಮೆತ್ತಗಾದ ನಂತರ ರುಚಿಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲನ ಹಾಕ್ಕೊಳ್ಳಿ. ಸ್ವೀಟ್ ಜಾಸ್ತಿ ಬೇಕನ್ನೋರು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಅಂದರೆ ನಿಮ್ಮ ಟೇಸ್ಟಿಗೆ ಅನುಸಾರವಾಗಿ. ಸ್ವಲ್ಪ ಹಿಟ್ಟು ಹಾಕ್ತೀವಲ್ಲ, ಹಿಟ್ಟಿಗೆ ಅದಕ್ಕೆ ಸ್ವಲ್ಪ ಬೆಲ್ಲ ಆಗ್ಬೇಕು. ಸ್ವಲ್ಪ ಬೆಲ್ಲನ ಜಾಸ್ತಿ ಹಾಕ್ಕೊಳ್ಳಿ, ಯಾಕಂದರೆ ಮೇಲೆ ಮತ್ತೆ ಅದು ಹಿಟ್ಟು ಹಾಕ್ತಾರಂತ. ಸೊ ಸ್ನೇಹಿತರೆ ನೋಡಿ, ಬೆಲ್ಲ ಎಲ್ಲ ಕರಗಬೇಕು. ಅಲ್ಲಿವರೆಗೂ ಸ್ವಲ್ಪ ಅದನ್ನು ಮತ್ತೆ ಅದು ಕುದಿಸ್ಕೋಬೇಕು. ಅಂದರೆ ಬಾಯ್ಲ್ ಮಾಡ್ತಾ ಅದು ಮೆತ್ತಗಾಗುತ್ತೆ. ಹೀಗೆ ತಿಂದರೂ ಇದು ಕುಂಬಳಕಾಯಿ ಹಲ್ವಾ ಅಂತಾರಲ್ಲ, ಆ ಥರ ಆಗುತ್ತೆ. 2 ಚಮಚ ತುಪ್ಪ, ಏಲಕ್ಕಿ ಪುಡಿ. ನೋಡಿ, ಬೆಲ್ಲ ಕುಂಬಳಕಾಯಿ ಎಲ್ಲನೂ ಒಂದಾಗ್ತಾಯಿದೆ. ಸೊ ಸ್ನೇಹಿತರೆ ನೋಡಿ, ಇದು ಆಗಿದೆ. ಇವಾಗ ಇದನ್ನು ಇವಾಗ ಗ್ಯಾಸ್ ಆಫ್ ಮಾಡಿದ್ದಾರೆ, ಕೆಳಗಡೆ ಇಳಿಸ್ಕೊತಾರೆ. ತುಂಬ ಗಟ್ಟಿ ಮಾಡಿಬಿಡಿ, ಸ್ವಲ್ಪ ಈ ಪ್ರಮಾಣದಲ್ಲಿ. ತುಂಬ ಡ್ರೈ ಮಾಡಬೇಕು ಅಂತೇನಿಲ್ಲ. ಇವಾಗ ಇದಕ್ಕೆ ನೋಡಿ ಸ್ವಲ್ಪ ಗೋಧಿ ಹಿಟ್ಟನ್ನು ಕಲಿಸ್ತಾರೆ. ಸೊ ಸ್ನೇಹಿತರೆ ನೋಡಿ, ಇವಾಗ ಹಿಟ್ಟು ಹಾಕ್ತಾ ಇದ್ದಾರೆ. ಗೋಧಿ ಹಿಟ್ಟಿದು ಅದು ಎಷ್ಟು ಹಿಡಿಸುತ್ತೋ ಅಷ್ಟು ಹಿಟ್ಟನ್ನು ಅದರಲ್ಲಿ ಕಲಿಸ್ಬೇಕು. ಕಲಿಸ್ಕೊಂಡು ಇದ್ರಾಗ ಹಾಕಿ ಅಷ್ಟೇ. ಆಗಿದೆ. ಅಂದರೆ ಹಿಟ್ಟು ಗೋಧಿ ಹಿಟ್ಟು ನಾದ್ತೀವಲ್ಲ, ಆ ಥರ ನಾದ್ಬಿಟ್ಟು ಮಾಡೋದು. ಸ್ನೇಹಿತರೆ ಇಲ್ಲಿ ನೋಡಿ, ಇದು ಕಲಸಿದ ನಂತರ ಈ ಥರ ಆಗುತ್ತೆ ನೋಡಿ. ಗೋಧಿ ಹಿಟ್ಟು, ಬೆಲ್ಲ, ಕುಂಬಳಕಾಯಿ, ಆಮೇಲೆ ಏಲಕ್ಕಿ ಪೌಡ್ರ್ ಹಾಕಿದ್ರು. ಸೊ ಇವಾಗ ನೋಡಿ, ಚಪಾತಿಗೆ ಉಂಡೆ ಮಾಡ್ತೀವಲ್ಲ ಪೂರಿಗೆ, ಆ ಥರ ಉಂಡೆ ಮಾಡಿಕೊಂಡು ತಟ್ಬಿಟ್ಟು ಎಣ್ಣೆಯಲ್ಲಿ ಕರಿಬೇಕು ಅಷ್ಟೇ. ಸ್ವಲ್ಪ ನೋಡಿ, ಅಮ್ಮ ಕೈಗೆ ನೀರು ಹಚ್ಕೊಳ್ತಾ ಇದ್ದಾರೆ. ನೋಡಿ ಈ ಥರ ನಿಮಗೆ ಯಾವ ಸೈಜಿಗೆ ಬೇಕು, ತೆಳ್ಳಗೆ ದಪ್ಪಗೆ ನೋಡಿಕೊಂಡು ಮಾಡ್ಕೊಳ್ಳಿ.
ಎಣ್ಣೆಯಲ್ಲಿ ಬಿಟ್ಟರು, ಎಣ್ಣೆ ಕಾದಿದೆ ಇಷ್ಟೇ ಬಂದುಬಿಟ್ರು. ಇದನ್ನು ಒಂದು 2ರಿಂದ 3 ದಿನದವರೆಗೂ ಇಟ್ಕೊಂಡು ತಿನ್ಬೋದು ಸ್ನೇಹಿತರೆ. ತುಂಬಾ ರುಚಿಯಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ ಸ್ನೇಹಿತರೆ. ಇದು ನಮ್ಮ ಒನ್ ಆಫ್ ಉತ್ತರ ಕರ್ನಾಟಕ ಸ್ಪೆಷಲ್. ಸೊ ಪ್ಲೀಸ್ ಎಲ್ಲರೂ ಒಂದು ಸಲ ಟ್ರೈ ಮಾಡಿ. ನೋಡಿ ರೆಡಿ ಆಯಿತು. ಸೊ ಸ್ನೇಹಿತರೆ ನೋಡಿ, ಕುಂಬಳಕಾಯಿ ಗಾರ್ಗಿ ರೆಡಿಯಾಗಿದೆ. ನೋಡಿ ಹೇಗೆ ಫ್ಲಪ್ಪಿಯಾಗಿ ಬಂದಿದ್ದಾವೆ ಅಂತ. ಸೊ ನಮ್ಮ ಅಮ್ಮ ಮಾಡಿರುವಂಥ ಕುಂಬಳಕಾಯಿ ಗಾರ್ಗಿ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಸ್ನೇಹಿತರೆ. ಪ್ಲೀಸ್ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ರಿಗೂ ಶೇರ್ ಮಾಡಿ ಸ್ನೇಹಿತರೆ. ಪ್ಲೀಸ್ ಸಪೋರ್ಟ್ ಮಾಡಿ. ಸೊ ಎಲ್ರಿಗೂ ಧನ್ಯವಾದಗಳು.